ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SK ಕನ್ನಡ ಕುಕಿಂಗ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಇವತ್ತಿನ ಹೊಸ ರೆಸಿಪಿ, ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತಂದ್ರೆ ಪಾಲಕ್ ಪನ್ನೀರ್. ಪಾಲಕ್ ಪನ್ನೀರ್ನ ಹೇಗ್ ಮಾಡೋದು, ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. 1 ಕಟ್ಟಷ್ಟು ಪಾಲಕ್ ಸೊಪ್ಪು ಸಣ್ಣ ಇದ್ರೆ ಓಕೆ, ದಪ್ಪ ಆಯ್ತು ಅಂದ್ರೆ ಎಲೆಗಳನ್ನೆಲ್ಲ ಕಟ್ ಮಾಡಿ ನೀಟಾಗಿ, ಅಂದ್ರೆ ಕಡ್ಡಿ ಎಲ್ಲ ಏನ್ ಬೇಕಾಗಲ್ಲ, ತುಂಬಾ ಉದ್ದ ಕಡ್ಡಿ ಇರುತ್ತೆ, ಅದನ್ನೆಲ್ಲ ಕಟ್ ಮಾಡ್ಕೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಚೆನ್ನಾಗಿ ಮೊದಲು ತೊಳಿಬೇಕು. ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಅದನ್ನ ನಾವು ನೀರ್ಗೆ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಅದ ಪ್ರೊಸೀಜರ್ ಹೇಳ್ತೀನಿ ಮುಂದೆ. ಸೊ 1 ಕಟ್ಟಷ್ಟು ಪಾಲಕು, ಆಮೇಲೆ 200 ಗ್ರಾಮ್ ಅಷ್ಟು ಪನ್ನೀರು, 1 ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, ಮತ್ತೆ 1 ಇಂಚು ಶುಂಠಿ, 1 ಇಂಚು ಚಕ್ಕೆ, 4 ಲವಂಗ, 2 ಏಲಕ್ಕಿ, ಮತ್ತೆ ಸ್ಪೈಸಸ್ ಅಲ್ಲಿ ಗರಂ ಮಸಾಲ ಅರ್ಧ ಸ್ಪೂನು, ಧನಿಯಾ ಪೌಡರ್ ಅರ್ಧ ಸ್ಪೂನು, ಅರಿಶಿನ 1/4 ಸ್ಪೂನ್ ಅಷ್ಟು, ಖಾರದ ಪುಡಿ ಅರ್ಧ ಸ್ಪೂನು, ಹಾಗೆ ಕಸೂರಿ ಮೇಥಿ ಸ್ವಲ್ಪ, ಹಾಗೆ ಸೋಂಪಿದ್ರೆ ಅದು ಓಕೆ, ಆಮೇಲೆ ಜೀರಾ ಪೌಡರ್ ಅದು ಒಂದು ಅರ್ಧ ಸ್ಪೂನ್ ಅಷ್ಟು. ಇದಿಷ್ಟು ಇಂಗ್ರೀಡಿಯೆಂಟ್ಸ್. ಇನ್ನೇನಾದ್ರು ಮರ್ತಿತ್ತು ಅಂದ್ರೆ ಮಾಡ್ತಾ ಹೇಳ್ತೀನಿ ಫ್ರೆಂಡ್ಸ್. ಈರುಳ್ಳಿ ಇದೆಲ್ಲ ಹೇಳಿದ್ನಲ್ಲ, ಆ ಲಿಸ್ಟ್ ಅಲ್ಲಿ ಮೆಣಸಿನಕಾಯಿ ಕೂಡ ತಗೋಬೇಕಾಗತ್ತೆ, ಹಸಿ ಮೆಣಸಿನಕಾಯಿ. ಓಕೆ, ಈಗ ನಾವು ರೆಸಿಪಿನ ಮಾಡಕ್ ಸ್ಟಾರ್ಟ್ ಮಾಡೋಣ. ಮೊದ್ಲಿಗೆ ನಾನು ಹೇಳಿದ್ನಲ್ಲ, ಪಾಲಕ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡಿ, ತುಂಬಾ ಸಣ್ಣಕ್ಕೆ ಏನ್ ಬೇಡ, ಒಂದ್ ಸ್ವಲ್ಪ ಎಲೆಗಳು ದಪ್ಪ ಇತ್ತು ಅಂದ್ರೆ ಮಾತ್ರ, ಅಗಲ ಇತ್ತು ಅಂದ್ರೆ, ಸಣ್ಣಕ್ಕೆ ಎಲೆಗಳಿದ್ವು ಅಂದ್ರೆ ಅದೇನ್ ಕಟ್ ಮಾಡೋ ಅಷ್ಟಿರಲ್ಲ. ನಾನು ಈಗಾಗ್ಲೇ ಸೊಪ್ಪನ್ನ ನೀರಲ್ಲಿ ಹಾಕಿ ಬೇಯಕ್ ಇಟ್ಟಿದ್ದೀನಿ. ಒಂದ್ 5 ನಿಮಿಷ ಬೇಯಿಸ್ಕೋಬೇಕು. ಸೊ ಮುಂದಿನ ಪ್ರೊಸೀಜರ್ ಏನಂತ ಅಂದ್ರೆ, ಈಗ ಒಲೆ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಳ್ಳೋಣ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಈಗ ಸ್ಟವ್ ಹಚ್ಕೊಳ್ಳೋಣ. ಎಣ್ಣೆ ಕಾಯ್ತಿದೆ. ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಈ 3 ಹಾಕೊಳ್ಳೋಣ. ಸೋಂಪು ಕಾಳು ಇದ್ರೆ ಸರಿ, ಇಲ್ಲಾಂದ್ರೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗತ್ತೆ. ಓಕೆ ಫ್ರೆಂಡ್ಸ್, ನಾನೆಲ್ಲ ಹಾಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಇದೆಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕೊಳ್ಳೋಣ. ಇಲ್ಲಿ 4 ಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಮತ್ತೆ 1 ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹಾಕ್ತಾ ಇದ್ದೀನಿ. ಹಾಕೊಂಡು ಒಂದು 10 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಅದ್ರದ್ದು ವಾಸನೆ ಹೋಗೋ ತನಕ. ಉರಿ ಮೀಡಿಯಂ ಇಟ್ಕೊಳ್ಳಿ. ಇವತ್ತು ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಹಾಗೆ ಹಾಕೊಂಡ್ರೆ ಅದು ಸಿಡಿದ್ ಬಿಡುತ್ತೆ ಪಟ್ಟಂತ ಮುಖಕ್ಕೆ. ಸಣ್ಣ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಸಿಡಿಯೋ ಚಾನ್ಸಸ್ ಕಮ್ಮಿ. ಹಾಗಾಗಿ ಓಕೆ, ಈಗ ನಾನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಉದ್ದದ ಕಟ್ ಮಾಡಿ ಇಟ್ಕೊಂಡ್ರು ನಡೆಯುತ್ತೆ. ಓಕೆ, ಫ್ರೈ ಮಾಡ್ಕೊಳ್ಳೋಣ. ಇದನ್ನೇನು ತುಂಬಾ ಹೊತ್ತು ಫ್ರೈ ಮಾಡದೇ ಇದ್ರು ನಡೆಯುತ್ತೆ. 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಮೀಡಿಯಂ ಫ್ಲೇಮೇ ಇರಲಿ. ಓಕೆ ಫ್ರೆಂಡ್ಸ್, ಈಗ ಈ ಕಡೆ ಸೊಪ್ಪು ಬೆಂದಿದೆ. ಇದನ್ನ ನಾನು ಸ್ಟವ್ ಆಫ್ ಮಾಡಿ, ಆ ಸೊಪ್ಪನ್ನ ನಾವೇನ್ ಮಾಡ್ಬೇಕು ಅಂದ್ರೆ ತಕ್ಷಣ ಇಳಿಸ್ಕೊಂಡು ಒಂದು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೊಂಡು ನಾವು ಅದನ್ನ ತಣ್ಣೀರಿಗೆ ಹಾಕೋಬಿಡ್ಬೇಕಾಗತ್ತೆ. ಆವಾಗ ಸೊಪ್ಪಿನ ಕಲರು ಗ್ರೀನಿಶ್ ಆಗಿ ಚೆನ್ನಾಗಿರುತ್ತೆ ನೋಡೋರಿಗೆ. ನಾನು ಸೋಸ್ಕೊತಾ ಇದ್ದೀನಿ. ಬಿಸಿ ಇರುತ್ತೆ, ಹುಷಾರಾಗಿ ಸೋಸ್ಕೊಂಡು ತಕ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ನಾವು ಟೀ ಸೋಸ್ಕೋತೀವಲ್ಲ ಸ್ಟ್ರೈನರ್, ಅದರಿಂದ ಕೂಡ ನಾವು ತಕ್ಕೊಂಡು ಸೊಪ್ಪನ್ನ ನೀರಿಗೆ ಹಾಕೋಬಹುದು. ಓಕೆ ಫ್ರೆಂಡ್ಸ್, ನಾನೀಗ ಸೊಪ್ಪನ್ನ ನೀರಿಗೆ ಹಾಕೊಂಡಾಯ್ತು. ಇದನ್ನ ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಓಕೆ, ಈರುಳ್ಳಿನ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಈಗಲೇ. ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ, ಬೇಗನೂ ಫ್ರೈ ಆಗುತ್ತೆ. ಓಕೆ ಫ್ರೆಂಡ್ಸ್, ಈರುಳ್ಳಿ ಮತ್ತು ಈ ಬೆಳ್ಳುಳ್ಳಿ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಟೊಮೆಟೊನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಈಗ ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತೀನಿ. ಯಾಕಂದ್ರೆ ಮೆಣಸಿನಕಾಯಿ ಕೂಡ ಹಾಕೊಂಡಿರ್ತೀವಲ್ವಾ, ಹಾಗಾಗಿ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಸಾಕಾಗತ್ತೆ. ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ, ಮತ್ತೆ ಅರ್ಧ ಸ್ಪೂನ್ ಅಷ್ಟು
ಧನಿಯಾ ಪೌಡರನ್ನ ಹಾಕೊಳ್ತೀನಿ. ಎಲ್ಲವನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಕೂಡ ನಾವು ಫ್ಯಾನ್ ಆನ್ ಮಾಡಿ ಆರಕ್ಕಿಡೋಣ. ಇದನ್ನ ರುಬ್ಕೋಬೇಕಾಗತ್ತೆ ಹಾಗಾಗಿ. ಓಕೆ ಫ್ರೆಂಡ್ಸ್, ಒಂದ್ ಕಡೆ ಸ್ಟವ್ ಮೇಲೆ ಪನ್ನೀರನ್ನ ಹಾಕೋಕೆ ಬಿಸಿ ನೀರ್ ಬೇಕಾಗತ್ತಲ್ಲ, ಆ ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಈಗ ಈ ಮಿಶ್ರಣನ ಫ್ಯಾನ್ ಅಡಿಗಿಟ್ಟು ಆರಿಸೋಣ. ಈಗ ನಾವು ಒಂದು 3-4 ಗೋಡಂಬಿಯನ್ನ, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೆನ್ಸ್ಕೋಬಹುದು. ನಾನಿಲ್ಲೊಂದು 5 ಗೋಡಂಬಿನ ನೀರಲ್ಲಿ ನೆನ್ಸಿಟ್ಕೋತಾ ಇದ್ದೀನಿ, ರುಬ್ಬಕ್ಕೆ ಬೇಕಾಗತ್ತೆ ಹಾಗಾಗಿ. ಓಕೆ ಫ್ರೆಂಡ್ಸ್, ಈ ಪಾಲಕ್ ಸೊಪ್ಪು ಮತ್ತೆ ನಾವು ಏನ್ ಫ್ರೈ ಮಾಡಿ ಇಟ್ಕೊಂಡಿದೀವಲ್ಲ, ಈ ಮಿಶ್ರಣ ಎಲ್ಲ ಹಾರ್ಕೊಳ್ತಾ ಇರ್ಲಿ. ಅಷ್ಟರೊಳಗೆ ನಾವು ಇನ್ನೊಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಳೋಣ. ಪನ್ನೀರು ಇದೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ನಾವು ಕಟ್ ಮಾಡ್ಕೋಬೇಕಾಗಿರೋದು ಒಗ್ಗರಣೆಗಾಗಿರೋದ್ರಿಂದ ಸಣ್ಣ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿನ. ಓಕೆ ಫ್ರೆಂಡ್ಸ್, ಈರುಳ್ಳಿ ಕಟ್ ಮಾಡಿ ಆಯ್ತು. ಈಗ ನಾವು ಬಿಸಿನೀರು ಕಾಯಕ್ಕಿಟ್ಟಿದ್ವಲ್ಲ, ನೋಡೋಣ ಕಾದಿದೆ ಅಂತ. ನೀರು ಕಾದಿದೆ, ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರಿಗೆ ನಾವು ಪನ್ನೀರನ್ನ ಕ್ಯೂಬ್ಸ್ ಟೈಪ್ ಅಲ್ಲಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ತುಂಬಾ ದಪ್ಪ ಆದ್ರೆ ಪಾಲಕ್ ಮಿಶ್ರಣಕ್ಕೆ ಸರಿ ಹೊಂದ್ಕೊಳ್ಳಲ್ಲ. ಹಾಗಾಗಿ ಸ್ವಲ್ಪ ಸಣ್ಣಕ್ಕೆ, ತುಂಬಾ ಸಣ್ಣಕ್ಕಲ್ಲ, ಒಂದು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ನೀರಿಗೆ ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ಪನ್ನೀರು ಕಟ್ ಮಾಡಾಯ್ತು. ಈ ಮಿಶ್ರಣ ತಣ್ಣಗಾಗಿದೆಯಾ ನೋಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈ ಮಿಶ್ರಣ ಎಲ್ಲ ಆರಿದೆ. ಇದನ್ನ ಹಾಕೊಳ್ತೀನಿ ಮಿಕ್ಸರ್ ಜಾರ್ಗೆ. ಹಾಗೆ ನೆನ್ಸಿಟ್ಕೊಂಡಿರುವಂತ ಗೋಡಂಬಿ ಕೂಡ ಹಾಕೊಳ್ತಾ ಇದ್ದೀನಿ. ಈ ಫ್ರೈ ಮಾಡಿ ಇಟ್ಕೊಂಡಿದ್ದನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕೊಂಡು ಅದ್ರೊಳಗಿರುವಂತ ಎಲ್ಲವನ್ನು ನೀಟಾಗಿ ತಕ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಈ ಮಸಾಲ ಎಲ್ಲ ತಳಕ್ ಹತ್ತಿರತ್ತೆ, ಸ್ವಲ್ಪ ಅದನ್ನೆಲ್ಲ ನೀಟಾಗಿ ತಕ್ಕೋಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನಾನಾಗ್ಲೇ ಫ್ರೈ ಮಾಡುವಾಗ ಸ್ವಲ್ಪ ಜೀರಾ ಪೌಡರ್ ಹಾಕೋಕ್ ಮರ್ತ್ಬಿಟ್ಟಿದ್ದೆ. ಈಗ ರುಬ್ಬಕ್ಕೆ ಹಾಕೊಳ್ಳೋಣ, ಒಂದು ಅರ್ಧ ಸ್ಪೂನ್ ಅಷ್ಟು. ಓಕೆ ಫ್ರೆಂಡ್ಸ್, ಈಗ ಇದನ್ನ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದನ್ನ ರುಬ್ಕೊಂಡಾಯ್ತು. ಈಗ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೋಬಹುದು, ಬೆಣ್ಣೆ ಹಾಕೊಂಡ್ರು ಚೆನ್ನಾಗ್ ಅನ್ಸತ್ತೆ. ಬಟ್ ಇವತ್ತು ಬೆಣ್ಣೆ ಇಲ್ದಿರೋದ್ರಿಂದ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ಟವ್ ಹಚ್ಕೊಂಡು ಎಣ್ಣೆ ಕಾಯಕ್ ಬಿಡೋಣ. ಓಕೆ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ಳೋಣ. ಕಸೂರಿ ಮೇಥಿ ಹಾಕಿದ್ಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಓಕೆ, ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈರುಳ್ಳಿ ಫ್ರೈ ಆಗಿದೆ. ಈಗ ನಾವು ಮಿಕ್ಸರ್ ಅಲ್ಲಿರುವಂಥ ಪಾಲಕ್ ಮಿಶ್ರಣನ ಹಾಕೊಳ್ಳೋಣ. ಉರಿ ಸಣ್ಣ ಇಟ್ಕೋಬೇಕು ಹಾಕೋಕ್ ಮುಂಚೆ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕೊಂಡು ಮತ್ತೆ ನಾವು ಬಾಣ್ಲಿಗೆ ಹಾಕೊಳ್ಳೋಣ. ಈ ಮುಚ್ಚಳದಲ್ಲಿ ಮತ್ತೆ ಜಾರಲ್ಲೆಲ್ಲ ಸೈಡಿಗೆಲ್ಲ ಇರತ್ತಲ್ಲ, ಅದನ್ನೆಲ್ಲ ನೀಟಾಗಿ ನೀರು ಹಾಕೊಂಡು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರೊಳಗಿರೋದೆಲ್ಲ ನೀಟಾಗಿ ತಕ್ಕೊಂಡು ಆಮೇಲೆ ಈ ಬಾಣ್ಲಿಗೆ ಹಾಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಖಾರ ಕರೆಕ್ಟ್ ಇದೆಯಾ ನೋಡ್ಕೊಳ್ಳೋಣ. ಈಗ ಎಲ್ಲ ಕರೆಕ್ಟ್ ಆಗಿದೆ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಈಗ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನೀರಲ್ಲಿ, ಅದನ್ನ ತೆಗೆದ್ಬಿಟ್ಟು ಈ ಒಂದು ಮಿಶ್ರಣಕ್ಕೆ ಹಾಕೋಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಪನ್ನೀರನ್ನ ನಾನಿಲ್ಲಿ ಬಾಣ್ಲಿಗೆ ಹಾಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೇವಿನ ತುಂಬಾನೇ ತೆಳ್ಳಗೂ ಮಾಡ್ಕೋಬೇಡಿ, ತುಂಬಾನೇ ಗಟ್ಟಿಗೂ ಮಾಡ್ಕೋಬೇಡಿ, ಮೀಡಿಯಂ ಆಗಿರ್ಲಿ ಕನ್ಸಿಸ್ಟೆನ್ಸಿ. ಈಗ ಲಿಡ್ ಮುಚ್ಚಿ ಒಂದು 5 ನಿಮಿಷ ಇದನ್ನ ಕುದಿಯೋಕ್ ಬಿಡೋಣ. ನಾವು ಈ ಪನ್ನೀರನ್ನ ಹಾಕೊಂಡಾಗ
ಸ್ವಲ್ಪ ಫ್ರೆಶ್ ಕ್ರೀಮ್ ಅನ್ನೋದು ಇರುತ್ತಲ್ಲ ಅದನ್ನ ಹಾಕೋಬಹುದು. ಫ್ರೆಶ್ ಕ್ರೀಮ್ ಇಲ್ದೇ ಇರೋರು ನಾನೀಗ ಮಾಡಿದ್ನಲ್ಲ ಗೋಡಂಬಿ ನೆನೆಸಿ ರುಬ್ಬುವಾಗ್ಲೇ ಹಾಕೊಂಡ್ಬಿಟ್ರೆ ಅದು ಥಿಕ್ನೆಸ್ ಇರುತ್ತೆ, ಚೆನ್ನಾಗ್ ಅನ್ಸುತ್ತೆ ಟೇಸ್ಟ್ ಕೂಡ. ಓಕೆ ಫ್ರೆಂಡ್ಸ್, ಒಂದ್ 5 ನಿಮಿಷ ಕುದಿಯಕ್ ಬಿಟ್ಟಿದೆ, ನೋಡೋಣ ಹೇಗಾಗಿದೆ ಇದು ಅಂತ. ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್, ಥಿಕ್ನೆಸ್ ಎಲ್ಲ ಕರೆಕ್ಟ್ ಆಗಿದೆ, ತುಂಬಾನೇ ಗಟ್ಟಿನೂ ಇಲ್ಲ, ತುಂಬಾನೇ ನೀರಾಗೂ ಇಲ್ಲ. ಇದನ್ನ ನಾವು ಅನ್ನದ ಜೊತೆಗೂ ತಿನ್ಬಹುದು, ಹಾಗೆ ಚಪಾತಿ, ರೋಟಿ ಯಾವ್ದ್ರ ಜೊತೆಗೆ ಬೇಕಾದ್ರೂ ತಿನ್ಬಹುದು ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ಪಾಲಕ್ ಪನ್ನೀರ್ ರೆಸಿಪಿ. ಎಲ್ರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಆಡಿಯೋನ ಲೈಕ್ ಮಾಡಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ನನ್ನ ಈ ರೆಸಿಪಿನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನ್ ನಿಮ್ಗೆ ಸಿಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬಾಯ್.